ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವರಿಗೋಸ್ಕರ ಎಷ್ಟೆಲ್ಲ ಅಪ್ಪ ಅಮ್ಮ ಕಷ್ಟಪಟ್ಟು ಏನೆಲ್ಲ ಮಾಡಿದ್ರು, ಆದರೆ ಇವರು ಹೋಗ್ಬಿಟ್ಟು ಜಾಲಿ ಡ್ರೈವ್ ಹೋಗ್ಬಿಟ್ಟು ಲಾಸ್ಟ್ ಡ್ರೈವ್ ಮಾಡ್ಕೊಂಡ್ಬಿಟ್ಟು ಅವರ ಹೆಣಗಳನ್ನು ನೋಡೋ ಪರಿಸ್ಥಿತಿಗೆ ತಂದಿಟ್ಬಿಟ್ರು. ಘಟನೆಯ ತೀವ್ರತೆಗೆ 6 ಯುವಕರು ತಲೆ ಓಪನ್ ಆಗಿಬಿಟ್ಟಿದೆ ಅಂತೆ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಅವರು ಹೇಳಿದ್ದಾರೆ. XU ಕಾರು ಮೊದಲು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ, ಬಳಿಕ ಕ್ಯಾಂಟ್ರಿಗೆ ಡಿಕ್ಕಿ ಹೊಡೆದಿದೆ. ಹೊಸಕೋಟೆ ಟು ದೇವನಹಳ್ಳಿ ಕಡೆಗೆ ಹೊರಟಿದ್ರಂತೆ. ಯಾವ ಕಾರಣಕ್ಕೆ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿ ಇಲ್ಲ ಅಂತಿದ್ದಾರೆ. ಯಾವ ಕಾರಣಕ್ಕೆ ಹೋಗ್ತಾ ಇದ್ರು ಅಂತ ಗೊತ್ತಿರೋದಿಲ್ವಂತೆ. ಸೊ ಹೊಸಕೋಟೆ ಟು ದೇವನಹಳ್ಳಿ ಕಡೆಗೆ ಹೊರಟಿದ್ರಂತೆ ಇವರು. ಯಾವ ಸ್ಪೀಡಲ್ಲಿರಬೇಕು ಯೋಚನೆ ಮಾಡ್ಕೊಳ್ಳಿ. XU ಅಂತಾರೆ ಆಲ್ಮೋಸ್ಟ್ 200 ಇದರಲ್ಲೇ ಇರುತ್ತೆ, ಅದು ಮ್ಯಾಕ್ಸಿಮಮ್ ಹೋಗುವಂಥದ್ದು. 200 ಎಕ್ಸಲೇಟರ್ ಓದ್ತಿದ್ರೆ 200 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂಥ ಗಾಡಿ ಅದು. ಇನ್ನೇನಾಗುತ್ತೆ ಅಲ್ಲಿ ನೋಡಿ. ಈ ದಿನ ಬೆಳಗಿನ ಜಾವ ನಮ್ಮ ಬೆಂಗಳೂರು ರೂರಲ್ ಜಿಲ್ಲೆಯ ವ್ಯಾಪ್ತಿಯ ಸೂಳಿಬೆಳೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಭೀಕರ ಅಪಘಾತ ಆಗ್ತದೆ. ಅದರಲ್ಲಿ 7 ಜನ ಮೃತಪಟ್ಟಿರ್ತಾರೆ. ಅವರು ಯಾರು ಏನು ಅನ್ನೋದು ಮೊದಲಿಗೆ ನಮಗೇನು ಮಾಹಿತಿ ಇರೋದಿಲ್ಲ. ಈ XUV 700ಲ್ಲಿ 6 ಜನ ಹುಡುಗರು, ಎಲ್ಲ 16ರಿಂದ 19 ವರ್ಷದ ಹುಡುಗರು 6 ಜನ ಇರ್ತಾರೆ. ಫಸ್ಟು ಬೈಕ್ ಹೊಡಿತಾರೆ. ಬೈಕ್ ಹೊಡೆದ ತಕ್ಷಣ ಅದರ ಬೈಕಲ್ಲಿರ್ತಕ್ಕಂಥ ಗಗನ್ ಅನ್ನೋನು ಕೆಳಗಡೆ ಬೀಳ್ತಾನೆ, ಸ್ಪಾಟಲ್ಲೇ ಡೆತ್ ಆಗ್ತಾನೆ. ಮತ್ತು ಈ XU ವೆಹಿಕಲ್ಲು ಒಂದು ಲಾರಿ ಟಿಪ್ಪರ್ ಇರ್ತದೆ, ಅದಕ್ಕೆ ಹಿಂದಕ್ಕೆ ವೀಲ್ ಹೊಡಿತಾನೆ. ಆ 2 ವೀಲು ಆಚೆ ಬಂದುಬಿಡ್ತದೆ. ಆ ವೀಲ್ ಟಿಪ್ಪರ್ ಹೋಗ್ಬಿಟ್ಟು ಮುಂದೆ ಟ್ಯಾಪಲ್ ಆಗ್ತದೆ. ಅದರಲ್ಲಿದ್ದವನಿಗೆ ಬರೀ ಹಿಂದ್ಗಡೆ ಗುದ್ದಿರೋದು ಮಾತ್ರ ಗೊತ್ತು, ಆದರೆ ಯಾರು ಗುದ್ದಿದ್ರು ಏನು ಅಂತ ಗೊತ್ತಿಲ್ಲ. ಆತನಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ತದನಂತರ ಈ ವೆಹಿಕಲಲ್ಲಿ ಗುದ್ದಿದ ತಕ್ಷಣ 6 ಜನರಿಗೆ ತಲೆ ಓಪನ್ ಆಗಿ ಆ ವೆಹಿಕಲ್ ಮತ್ತೆ 150 ಮೀಟ್ರ್ ಮುಂದೆ ಹೋಗ್ಬಿಟ್ಟು ಸೈಡು ಮೀಡಿಯನ್ಗೆ ಉಜ್ಜಿಕೊಂಡೋಗಿ ನಿಂತಿರ್ತದೆ. ಸೊ ನಮಗೆ ಮಾಹಿತಿ ಬಂದ ತಕ್ಷಣ ಅವ್ರನ್ನೆಲ್ಲ ಸ್ಪಾಟಲ್ಲೇ ಡೆತ್ ಆಗಿರ್ತಾರೆ. ಅವ್ರನ್ನ ಕೂಡಲೇ ಹೊಸಕೋಟೆ ಹಾಸ್ಪಿಟ್ಲ್ಗೆ ಸೇರಿಸಿ ಅಲ್ಲಿ PM ಕ್ರಮ ಜರುಗಿಸಲಾಗ್ತಾಯಿದೆ. ಅದರಲ್ಲಿ ಮೃತರು ಆ 2 ವೀಲರಲ್ಲಿ ಬಂದು ಹುಡುಗ ನಮ್ಮ ಹೂನಾಯಕನಲ್ಲಿ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರ್ತಕ್ಕಂಥ ಒಬ್ಬ ಗಗನ್ 26 ವರ್ಷ ಅನ್ಮ್ಯಾರಿಡ್ ಇದ್ದಾನೆ. ಆತನು ಹೊಸಕೋಟೆ ಪಿಲ್ಗುಂಪೆ ಇದರಲ್ಲಿ ಸಫಲಲ್ಲಿ ಕೆಲಸ ಮಾಡ್ತಾಯಿರ್ತಾನೆ. ಪ್ರತಿದಿನ ಸಂಜೆ 5ವರೆಗೆ ಹೋಗೋದು, ರಾತ್ರಿ 3:30 4 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದು. ಈ ಹುಡುಗರೆಲ್ಲ 17ರಿಂದ 19 ವರ್ಷ ಹುಡುಗರು. ಆ ಕಾರಲ್ಲಿರ್ತಕ್ಕಂಥ ಹುಡುಗರು ಹೆಸರುಗಳು ಈ ರೀತಿ ಇದೆ. ಅಶ್ವಿನ್ ನಾಯರ್ ಸನ್ ಆಫ್ ಅಜಿತ್ ನಾಯರ್ ಅಂತ 17 ಇಯರ್ಸು, RV ಕಾಲೇಜ್ ಯಲಹಂಕದಲ್ಲಿ ಫಸ್ಟ್ PUC ಓದ್ತಾ ಇರ್ತಾರೆ. ನಂತರ ಈತನ್ ಸನ್ ಆಫ್ ಜಾನ್ ಜಾರ್ಜ್ ಅಂತೇಳ್ಬಿಟ್ಟು 17 ಇಯರ್ಸು, ಫಸ್ಟ್ PUC RV ಕಾಲೇಜ್ ಯಲಹಂಕ. ಇವರಿಬ್ಬರು ಕಾಲೇಜ್ ಮೇಟ್ಸು. ತದನಂತರ ಅಶ್ರಮ್ ಶರೀಫ್ ಅಂತೇಳ್ಬಿಟ್ಟು 16 ವರ್ಷ 10th ಸ್ಟ್ಯಾಂಡರ್ಡು. ಈತನು CMR ಸ್ಕೂಲ್ ಕೊತ್ನೂರು ಅಲ್ಲಿ ಸ್ಟಡಿ ಮಾಡ್ತಾಯಿರ್ತಾನೆ. 5ನೇ ಹುಡುಗ ಭರತ್ ಅಂತೇಳ್ಬಿಟ್ಟು ಆತನು 17 ಇಯರ್ಸ್ ಓಲ್ಡು 10th ಸ್ಟ್ಯಾಂಡರ್ಡು. ಸೊ ಫ್ರೆಜರ್ ಟೌನಲ್ಲಿ ಸ್ಟಡಿ ಮಾಡ್ತಾಯಿರ್ತಾನೆ. ಮತ್ತು ಫರಾನ್ ಅಂತೇಳ್ಬಿಟ್ಟು 18 ಇಯರ್ಸ್ ಕಮ್ಮನಹಳ್ಳಿ. ಈತನು SLC ಕರೆಸ್ಪಾಂಡೆನ್ಸ್ ಮಾಡ್ತಾಯಿದ್ದಂತೆ. ಸೊ ಇವರು 6 ಜನ ಈ ಕಾರಲ್ಲಿ ಯಾವ ಉದ್ದೇಶಕ್ಕೆ ಹೋಗಿ ಯಾವ ಕಡೆ ಹೋಗ್ತಾಯಿದ್ರು ಅಂತ ಗೊತ್ತಿಲ್ಲ. ಟುವರ್ಡ್ಸ್ ಹೊಸಕೋಟೆ ಟು ದೇವನಹಳ್ಳಿ ಕಡೆ ಹೋಗ್ತಾಯಿದ್ರು. ಏನರಪ್ಪ ಈ ಥರ ಮಾಡಿಕೊಂಡ್ರೆ ಏನು ಹೇಳಬೇಕು, ಏನು ನೋಡಬೇಕು ಈ ವಿಚಾರದಲ್ಲಿ? ನನಗೆ ಹೋದವ್ರು ಹೋಗ್ಬಿಟ್ರು. ನನಗಿರುವಂಥ ಯೋಚನೆ ಆ ತಂದೆ ತಾಯಿಗಳ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಅನ್ನಿಸ್ತಾ ಇದೆ.